ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ಫಿಸಿಕ್ಸ್ ಮತ್ತೆ ಲಾಜಿಕ್ ಅನ್ನ ಪದಕ ಅವಮಾನ ಮಾಡಿಸಂತ ಆಕ್ಷನ್ ಸೀನ್ಗಳನ್ನ. ಏನಂದ್ರಿ ಸ್ಪೈಡರ್ ಮ್ಯಾನ್ ಗಾಡಿ ಮ್ಯಾಗ್ ನಡಿತಾನ, ನಮ್ ಹೀರೋ ಲಾರಿ ಮ್ಯಾಗ್ ನಡಿತಾನ. ವಿಮಾನ ತಿನ್ನೋದ್ರಿಂದ ನಿಮ್ಗೆ ಏನೇನ್ ಪ್ರಯೋಜನ ಆಗತ್ತಂತ ತೋರಿಸ್ತೀನಿ ಬರ್ರಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಟಾಯ್ಲೆಟ್ ಮಾಡಿದ ಮ್ಯಾಗ ಜಿಪ್ ಹಾಕನಕ 5 ಸೆಕೆಂಡ್ ಆಗತ್ತೆ ಅಂತದ್ರಾಗ ಅಣ್ಣ 2 ಸೆಕೆಂಡ್ ಆಗ ಟ್ರೈನಿಂದ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡಿಗೆ ಹೋದ, ಅದು ಗಾಳಿಗಳ ನಡುವೆ ಉಲ್ಟಿಕೆಂದು. ಇಂಥ ದೊಡ್ಡ ಸಾಹಸ ಮಾಡಿದ್ರು ಸತಿಗೂ ಅಣ್ಣಗ ಒಂದ್ ಸಣ್ಣ ಗಾಯ ಸತಿಗೂ ಆಗಿಲ್ಲ. ಅಣ್ಣ ನೀನ್ ಇದ ಗಾಡಿಯಾಗ ಹೋಗ್ಬೇಕು ಅನ್ನಂಗಿದ್ರ ಇಂಥ ದೊಡ್ಡ ಸಾಹಸ ಮಾಡೋ ಅವಶ್ಯಕತೆ ಏನಿತ್ತು? ಜನ್ಮಕ್ಕೆ ಹೋಗೋ ಬೈಕ್ ನಾಗ ಹೋಗಕಾರ ನಾವು ಕಾರಿಗಲ್ಲ ಪಕ್ಕದಾಗ ಹೋಗೋ ಬೈಕಿಗೆ ಹೋದ್ರು ಸತಿಗೂ ನಾಯಿ ಬಿದ್ದಂಗ್ ಬೀಳ್ತೀವಿ. ಅಂತದ್ರಾಗ ಇವನು ಇಂಥ ದೊಡ್ಡ ಇನೋವಾ ಕಾರಿಗೆ ಒದ್ದು ರೌಂಡ್ ತಿರ್ಗಾಕತ್ತಾನ. ನೀನ್ ಹುಡುಗಿನ ಓಡಿಸ್ಕೊಂಡು ಹೋಗ್ಬೇಕು ಅನ್ನಂಗಿದ್ರ ನಾರ್ಮಲ್ ಆಗೇ ಓಡಿಸ್ಕೊಂಡು ಹೋಗಿದ್ರು ಮುಗಿತಿತ್ತು. ಇಂಥ ದೊಡ್ಡ ಸಾಹಸ ಮಾಡಿ ಸೈನ್ಸಿಗೆ, ಫಿಸಿಕ್ಸಿಗೆ, ಲಾಜಿಕ್ಗೆ, ಗ್ರಾವಿಟಿಗೆ ಅವಮಾನ ಮಾಡಿಸೋಂತ ಅವಶ್ಯಕತೆ ಏನಿತ್ತು? ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ನ್ಯೂಟನ್, ಐನ್ಸ್ಟೀನ್ ಏನಾದ್ರು ಈ ಸೀನ್ ನೋಡಿದ್ರ ಅದ ಇನೋವಾ ಕಾರ್ ಕೆಳಗೆ ಬಿದ್ದು ಸತ್ತೋಗ್ಬಿಡೋರು. ನಾಯಿ ಮತ್ತೆ ಕೋತಿ ಒಮಿನಿ ಕಾರ್ ಹೊಡೆಯಾಕತ್ತವು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾರ್ಯಾರು MBBS ಮಾಡಕತ್ತೀರಾ ಈ ನಾಯಿನ ಮತ್ ಕೋತಿನ ನೋಡಿ ಕಲೀರಲಿ. ಏನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಲಿಲ್ದಂಗ ಆರಾಮ್ಸೆ ಸ್ಮೂತ್ ಆಗಿ ಈ ವಾಂಟಿಗೆ ಡೆಲಿವರಿ ಮಾಡಿಸಿದ್ವು. ಮಕ್ಕಳು ಎಷ್ಟು ಸ್ಪೀಡ್ ಆಗಿ ಬೆಳಿತಾವ್ ನೋಡ್ರಿ. 5 ಸೆಕೆಂಡ್ ಇಂದ ಹುಟ್ಟಿರೋ ಮಗುಗ ತಲೆ ತುಂಬಾ ಕೂದಲು ಬಂದ್ಬಿಟ್ವು. No comments. No comments. ಬುಲೆಟ್ ಅನ್ನೋದು ಬಹಳ ಪವರ್ಫುಲ್ ಇರ್ತೈತಿ, ಎಲ್ಲಿ ಬೇಕಾದ್ರೂ ತೂತ್ ಮಾಡ್ತೈತಿ ಅನ್ನೋದು ನಮಗೆ ಗೊತ್ತೈತಿ. ಆದ್ರೆ ಈ ನನ್ನ ಮಗ ನಮ್ ತಲೆಗೆ ತೂತ್ ಮಾಡಕತ್ತಾನ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚಸ್ಮಾ ಗಾಳಾಗ ಹೆಂಗ್ ನಿಂತಂತ ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಸೀನ್ ತೆಗ್ದ್ರೆ ಡೈರೆಕ್ಟರ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಫ್ಯಾಮಿಲಿ ಜೊತೆಗೆ ಟ್ರಿಪ್ಪಿಗೆ ಹೊಂಟಾಗ ನಾನು ಇದೇ ತರನ ಬ್ಯಾಗ್ ಹಿಡ್ಕೊಳೋದು. ಫಸ್ಟ್ ಪಾಯಿಂಟ್, ಮೂವ್ ಆಗಕತ್ತಿರೋ ಕಾರಿಂದ ಇಷ್ಟು ಸ್ಮೂತ್ ಆಗಿ ಇಳಿಯಾಕ ಇಳೆಯರಾಜನ್ ಕೈಲಿ ಸತಿಗೂ ಆಗಲ್ಲ. ಸೆಕೆಂಡ್ ಪಾಯಿಂಟ್, ಟೈರಿಗೆ ಗನ್ನಿಂದ ಶೂಟ್ ಮಾಡಿದ್ರ ಕಾರು ಇಷ್ಟು ಮ್ಯಾಗ ಹಾರಕ ಚಾನ್ಸ ಇಲ್ಲ. ಥರ್ಡ್ ಪಾಯಿಂಟ್, ಇಷ್ಟೆಲ್ಲ ಸಾಹಸ ಮಾಡಿದ್ರು ಸತಿಗೂ ಅಣ್ಣಂದು ಚಸ್ಮಾ ಸತಿಗೂ ಅಲ್ಲಾಡಿಲ್ಲ. ಆಮೇಲೆ ಅಣ್ಣನ್ ನೋಡ್ರಿ, ಹುಡುಗಿರು ವೆರೈಟಿ ಬ್ಯಾಗ್ ಒಳಗಡೆ ಕೈ ಹಾಕಿ ಮೇಕಪ್ ಬಾಕ್ಸ್ ನ ತೆಗ್ದಷ್ಟು ಈಸಿ ಆಗಿ ಅಣ್ಣ ತಿರ್ಗಾಕತ್ತಿರೋ ಕಾರ್ ಒಳಗಡೆ ಕೈ ಹಾಕಿ ಮನುಷ್ಯರನ್ನ ಹೊರಗೆ ತೆಗಿಯಾಕಿದ್ದಾನೆ. No comments. No comments. ಈ ಸೀನ್ ನ ಬಹಳ ಯೋಚನೆ ಮಾಡಿ ತೆಗ್ದಾರ. ಆಕಾಶದಾಗ ಹಾರಕಂತ ತಯಾರು ಮಾಡಿರ ಹೆಲಿಕಾಪ್ಟರ್ ಕೆಳಗ್ ನಿಂತೈತಿ, ಆದ್ರ ರಸ್ತೆಗೆ ಅಡ್ಡಾಡ್ಬೇಕಂತ ತಯಾರು ಮಾಡಿರ ಬೈಕ್ ಆಕಾಶದಾಗ ಹಾರಾಡಕತೈತಿ. ಹುಸೇನ್ ಬೋಲ್ಟ್ಗೆ ಉಸಿರು ಗಟ್ಸ ಅಂತ ಸೀನ್ ನ ತೋರಿಸ್ತೀನಿ ಬರ್ರಿ. ಅಲ್ಲ, ರನ್ನಿಂಗ್ ರೇಸ್ ನಾಗ ಕಾಲ್ ಮುರಿದ್ರು ಸತಿಗೂ ಅಣ್ಣ ಓಡಿ ರೇಸ್ ನ ಗೆದ್ದ ಬಿಟ್ಟ. ನೀವ ಹೇಳ್ರಿ, ಈ ಸೀನ್ ನ ಉಸೇನ್ ಬೋಲ್ಟ್ ನೋಡಿದ್ರ ಉಸಿರು ಕಟ್ಟಲ್ಲ ಅವನಿಗೆ? ಆಕ್ಷನ್ ಸೀನ್ಸ್ ಗಳ ಬಗ್ಗೆ ಮಾತಾಡಕತ್ತೀವಿ ಅಂದ್ಮ್ಯಾಗ ಥ್ರಿಲ್ಲರ್ ಮಂಜಾಣನ್ ಬಗ್ಗೆ ಮಾತಾಡಿದ್ರೆ ಹೆಂಗ್ ಹೇಳ್ರಿ?
ಇವ್ರಿಬ್ರು ಏನ್ ಫೈಟಿಂಗ್ ಆಡಕತ್ತಾರೋ ಇಲ್ಲ ನಾಳೆ ನಡೆಯೋ ಫುಟ್ಬಾಲ್ ಮ್ಯಾಚ್ ಪ್ರಾಕ್ಟೀಸ್ ಮಾಡಕತ್ತಾರೋ ಒಂದು ಗೊತ್ತಾಗವಲ್ದು. ಸೈಂಟಿಸ್ಟ್ ಗಳು ಹೇಳೋ ಪ್ರಕಾರ ಫ್ಯೂಚರ್ನಾಗ ಮನುಷ್ಯರು ಈ ತರದ ಬೈಕ್ ಗಳನ್ನ ತಯಾರು ಮಾಡ್ತಾರಂತೆ. ಆದ್ರೆ ಈ ನನ್ನ ಮಕ್ಕಳಿಗೆ ಪುರ್ಸತ್ ಎಲ್ಲ ಐತಿ, ಆಲ್ರೆಡಿ ಈಗ ತಯಾರು ಮಾಡ್ಕೊಂತಾರ. ಒಂದ್ಸಲ ಅಣ್ಣನ ಬಾಡಿ ನೋಡ್ರಿ, ನಿಮಗೆ ಯಾವ ಆಂಗಲ್ ಇಂದ ಅನಿಸ್ತೈತ ಅಣ್ಣ ಇಬ್ರನಾರ ಎತ್ಬೋದು ಅಂತ? ಮನುಷ್ಯರಿಗೆ 2 ಕೈ ಇರ್ತಾವು, ಅಂತದ್ರಾಗ ಅಣ್ಣ 2 ಕೈಲಿ 4 ಜನ ಎತ್ತಾನ. ಆಮೇಲೆ ಇವನು ನೋಡ್ರಿ, ಇವನು ನಂತರ ಅಣ್ಣ ಹಿಡ್ಕೊಂಡ ಇಲ್ಲ, ಮಾತೇ ಇಲ್ಲ. ಈ ಸೀನ್ ಏನಾದ್ರು ನ್ಯೂಟನ್ ನೋಡಿದ್ರ ಗ್ರಾವಿಟಿ ಕಂಡಿಡಿದ ತಪ್ಪಿಗೆ ಅವನ್ ಚಪ್ಪಲಿ ತಗೊಂಡ್ ಅವನ ಹೊಡ್ಕೊಂತದ್ದ. ಫಸ್ಟ್ ಇವ್ರಿಬ್ರಿಗೂ ಎದಿ ಟಚ್ ಮಾಡಿಸಿ ಆಮೇಲೆ ಆಕಾಶದಾಗ ವಸ್ತು ಆಮೇಲೆ ಶೂಟಿಂಗ್ ಮಾಡಕತ್ತಾರ. ಮ್ಯಾಗಡೆ ಹೋಗಿರೋ ಇವ್ರಿಬ್ರು ಇನ್ನೇನ್ ಮತ್ ಕೆಳಗಿಳಿಯನು ಅಂತ ಅಲ್ಲೇ ಸ್ಟ್ರಕ್ ಆಗ್ಬಿಟ್ರು. ನೋ ಕಾಮೆಂಟ್ಸ್. ನೀವೆಲ್ಲರೂ ಹಾಲಿವುಡ್ ನಾಗಿರೋ ಸ್ಪೈಡರ್ ಮ್ಯಾನ್ ನ ಇಷ್ಟಪಟ್ರ, ನಾನು ನಮ್ ದೇಶದಾಗಿರೋ ಸ್ಪೈಡರ್ ಮ್ಯಾನ್ ನ ಇಷ್ಟಪಡ್ತೀನಿ. ಈ ಸೀನ್ ನೋಡಿದ ಮ್ಯಾಗ ಗಾಡಿ ಮ್ಯಾಗಿರೋ ಹಲ್ಲಿಗಳ ಸತಿಗೂ ಅಂತವು. ಅಣ್ಣ ನಿನ್ನ ಹತ್ರ ಇರೋದು ಸೈಕಲ್, ಸ್ಕೇಟ್ ಬೋರ್ಡ್ ಅಲ್ಲ ಅಷ್ಟು ಈಸಿಯಾಗಿ ಜಾರಾಕ. ನೀವು ರಸ್ತೆಗೆ ಹೋಗ್ತಾರ, ಟ್ರೈನ್ ಏನಾದ್ರು ಅಡ್ಡ ಬಂದ್ರ ಏನ್ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಈ ಸೀನ್ ನ ಬರೆಯಕಾರ ರೈಟ್ರು, ಡೈರೆಕ್ಷನ್ ಮಾಡ್ಬೇಕಾರ ಡೈರೆಕ್ಟ್ರು, ಆಕ್ಟಿಂಗ್ ಮಾಡಕಾರ ಆಕ್ಟ್ರು, ಎಷ್ಟು ಕೆಜಿ ಗಾಂಜಾ ಹೊಡೆದಿರ್ಬೋದು. ಅಣ್ಣ ಗನ್ನ ಪಾಯಿಂಟ್ ಮಾಡಿ ಶೂಟ್ ಮಾಡಕತ್ತಿರದ ಬೇರೆ ದಿಕ್ನಾಗ, ಅಂತದ್ರಾಗ ಇವ್ರಿಗೆ ಆ ಬುಲೆಟ್ ಗಳು ಬಂದ್ ಬೀಳಕ ಹೆಂಗ್ ಸಾಧ್ಯ? ಆಮೇಲೆ ಅಣ್ಣನ್ ನೋಡ್ರಿ, ಹೆಲಿಕಾಪ್ಟರ್ಗಳು ಆಕಾಶದಾಗ ಇದ್ದಂಗ ಅಣ್ಣನು ಆಕಾಶದಾಗ ಸೆಟ್ಲ್ ಆಗ್ಬಿಟ್ಟಾನ. ನೋಡ್ರಿ, ಈ ಬುಲೆಟ್ ಗಳು ಸ್ಟಾರ್ಟಿಂಗ್ ಹೋಗಿದ್ದ ಬೇರೆ ಡೈರೆಕ್ಷನ್ ನಾಗ, ಕೊನೆಗೆ ರೀಚ್ ಆಗಿದ್ದ ಬೇರೆ ಡೈರೆಕ್ಷನ್ ನಾಗ. ಆಮೇಲೆ ನಮ್ಮ ಅಣ್ಣ ಅಂತೂ ಆ ಬುಲೆಟ್ ಗಳ ನಡುವೆಯಿಂದನ ಉಲ್ಟಲಾಗಟ ಹೊಡ್ಕೊಂಡು ಎಸ್ಕೇಪ್ ಆದ. ಸೊ ಇವತ್ತಿಗೆ ಇಷ್ಟ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೆ ನಿಮ್ಗೆ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಥ್ರಿಲ್ಲರ್ ಮಂಜಣ್ಣ ವಿಲನ್ ಗಳಿಗೆ ಹೊಡೆದಂಗ ನೀವು ಆ ಸಬ್ಸ್ಕ್ರೈಬ್ ಬಟನ್ ಗೆ ಹೊಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ, ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.